ಕೇಂದ್ರ ಸರ್ಕಾರಕ್ಕೆ ಗ್ಯಾಸ್ ಬೆಲೆಗೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ. ನನ್ನ ಹೆಸರು. ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ವಿಭಿನ್ನವಾಗಿ ಗ್ಯಾಸ್ ಬೆಲೆ ಏರಿಕೆ ಆಗಿರೋದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಗ್ಯಾಸ್ ಬೆಲೆ ಇತ್ತೀಚೆಗೆ ಭಾಳಷ್ಟು ಸರಿ ಬೆಲೆ ಏರಿಕೆ ಆಗಿದೆ. ಆದ ಕಾರಣ ಯೂತ್ ಕಾಂಗ್ರೆಸ್ಸಿಂದ ಇವತ್ತು ಜನಸಾಮಾನ್ಯರು ಗುರುವಿನ ಮನೆಗೆ ಹೋಗ್ಬಿಟ್ಟು ಅವ್ರು ಕರ್ಕೊಂಬಂದು ಈ ಥರ ಹೋರಾಟ ಮಾಡ್ತಾಯಿದ್ವಿ ಅಂದರೆ ಆಯಿತು ನಾವು ಬರ್ತಾಯಿವಿ, ನಮಗೆ ಆಗಿರೋ ಸಮಸ್ಯೆಗೆ ನೀವು ಹೋರಾಟ ಮಾಡ್ತಾಯಿದ್ರಿ ಅಂತೇಳಿ ಇವತ್ತು ಎಲ್ಲರೂ ಬಂದಿದ್ದಾರೆ. ಇವತ್ತು ಯೂತ್ ಕಾಂಗ್ರೆಸ್ ಏನು ಡಿಮ್ಯಾಂಡ್ ಮಾಡ್ತಾಯಿದೆ ಮತ್ತು ಜನಸಾಮಾನ್ಯರ ಪರವಾಗಿ ಈ ಗ್ಯಾಸ್ ಬೆಲೆ ಏರಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಯಾಕಂದರೆ ಇಲ್ಲಿಗೆ ಭಾಳಷ್ಟು ಬಾರಿ ಬೆಲೆ ಏರಿಕೆಯನ್ನು ಗ್ಯಾಸ್ ಮೇಲೇ ಮಾಡ್ಕೊಂಡು ಬರ್ತದೆ, ಗ್ಯಾಸು, ಪೆಟ್ರೋಲು, ಡೀಸೆಲು ಅನ್ಕಂತ. ಆದ ಕಾರಣ ತಕ್ಷಣವೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈ ಗ್ಯಾಸ್ ಬೆಲೆಯನ್ನು ಕೆಳಗಿಳಿಸ್ಬೇಕಂತೇಳಿ ನಮ್ಮ ಯೂತ್ ಕಾಂಗ್ರೆಸ್ನ ಈ ಒಂದು ಡಿಮ್ಯಾಂಡ್, ಅದು ಹೋರಾಟ. ಮತ್ತು ಇದರ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಹೋರಾಟಕ್ಕೆ ನಾವು ಪ್ಲ್ಯಾನ್ ರೂಪಿಸ್ಕೊಂಡು ಈ ಜಿಲ್ಲೆಯ ಪ್ರತಿಯೊಂದು ತಾಲೂಕಿಗೆ ಹೋಗ್ಬಿಟ್ಟು ಹೋರಾಟವನ್ನು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ಬಳ್ಳಾರಿ ಕಾಂಗ್ರೆಸ್ ಯೂತ್ ವೈಸ್ ಪ್ರೆಸಿಡೆಂಟ್ ನಾನು ಮೊದಲನೇದಾಗಿ ಹೇಳಕ್ಕೆ ಇಚ್ಛಪಡ್ತೇನೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಮೋದಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಯಾಕಂತಂದ್ರೆ ದಿನನಿತ್ಯ 10, 20, 50 ಅಂತಂದು ಗ್ಯಾಸ್ ರೇಟು, ಸಿಲಿಂಡರ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಇದರಿಂದ ಬಡವರಿಗೆ ಮತ್ತು ಊರ್ ಬಿಟ್ಟು ಊರು ಹೋಗಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ, ಅಲ್ಲಿ ಕಾರ್ಮಿಕರಿಗೆ ಬಹಳ ತೊಂದರೆ ಆಗುತ್ತೆ. ಮತ್ತೆ ಆಟೋದವ್ರಿಗೂ ಕೂಡ ಬಹಳ ತೊಂದರೆ ಆಗುತ್ತೆ. ನಾವೇ ಇಲ್ಲಿ ಒಂದಲ್ಲಿಂದ ಇನ್ನೊಂದಲ್ಲಿ ಹೋಗೋದಕ್ಕೆ ಆಟೋನೇ ಬಳಸ್ತೇವಂತೆ, ಅದಕ್ಕೂ ನಮ್ಮೇಲೆ ಅದ್ರ ರೇಟ್ ಅಲ್ಲಿ ಹಾಕೋದು. ಮತ್ತೆ ಇಷ್ಟು ಹೇಳಕ್ ಇಷ್ಟಪಡ್ತೇನೆ.